IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 18 ಎಸೆತಗಳಲ್ಲಿ 28 ರನ್ಗಳನ್ನು ಗಳಿಸಿ ಔಟ್ ಆಗಿದ್ರು. ಆದರೆ ಈ 28 ರನ್ ಗಳಿಸುವ ಮೂಲಕ ರೋಹಿತ್ ಶರ್ಮಾ ಅವರ ದಾಖಲೆ ಬ್ರೇಕ್ ಮಾಡಿದ್ದಾರೆ. IPL ಇತಿಹಾಸದಲ್ಲಿ ಒಂದೇ ತಂಡದ ವಿರುದ್ಧ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ಮಾಡಿದ್ದಾರೆ. ಒಂದೇ ತಂಡದ ವಿರುದ್ಧ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಮೊದಲು ರೋಹಿತ್ ಶರ್ಮಾ ಇದ್ರು. ರೋಹಿತ್ ಶರ್ಮಾ ಕೋಲ್ಕತ್ತಾ ವಿರುದ್ಧ 1161 ರನ್ ಗಳಿಸಿದ್ದಾರೆ. ಈ ದಾಖಲೆಯನ್ನು ಈಗ ಕೊಹ್ಲಿ ಬ್ರೇಕ್ ಮಾಡಿದ್ದಾರೆ. CSK ತಂಡದ ಪರ ಸರ್ಫರಾಜ್ ಖಾನ್ ಏಕಾಂಗಿ ಹೋರಾಟ ನಡೆಸಿದ್ರು. ಕೇವಲ 24 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು. 50 ರನ್ ಹೊಡೆದ ಸರ್ಫರಾಜ್ ಖಾನ್ ಸ್ಟಂಪ್ ಔಟ್ ಆಗಿ ನಿರಾಸೆಯಿಂದ ಪೆವಿಲಿಯನ್ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾಗ ವಿರಾಟ್ ಕೊಹ್ಲಿ ನಡ್ಕೊಂಡ ರೀತಿ ಕಂಡು ಫ್ಯಾನ್ಸ್ ಇಷ್ಟಪಟ್ಟಿದ್ದಾರೆ. ಬೇಸರದಲ್ಲಿದ್ದ ಸರ್ಫರಾಜ್ ಖಾನ್ ಅವರನ್ನ ವಿರಾಟ್ ಕೊಹ್ಲಿ ಕೂಗಿ ಕರೆದಿದ್ದಾರೆ. ಸರ್ಫರಾಜ್ ತಿರುಗಿ ನೋಡಿದಾಗ ಕೊಹ್ಲಿ ಚಪ್ಪಾಳೆ ತಟ್ಟುತ್ತಾ ಅವರ ಬ್ಯಾಟಿಂಗ್ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಎದುರಾಳಿ ತಂಡದ ಆಟಗಾರನಾಗಿದ್ರೂ ಕೂಡ ಒಬ್ಬ ಯುವ ಪ್ರತಿಭೆಯ ಹೋರಾಟವನ್ನ ವಿರಾಟ್ ಕೊಹ್ಲಿ ಗೌರವಿಸಿದ ರೀತಿಗೆ ಎಲ್ಲರ ಮೆಚ್ಚುಗೆ ಗಳಿಸಿದೆ. IPL ಪಾಯಿಂಟ್ಸ್ ಟೇಬಲ್ನಲ್ಲಿ ರಾಜಸ್ಥಾನ ರಾಯಲ್ಸ್ ಅಗ್ರಸ್ಥಾನಕ್ಕೇರಿದ 24 ಗಂಟೆಗಳಲ್ಲಿ ಎಲ್ಲವೂ ಬದಲಾಗಿದೆ. ಚೆನ್ನೈ ತಂಡವನ್ನ ಚೆಂಡಾಡಿದಂತ RCB ತಂಡ ಈಗ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿದೆ. IPLನಲ್ಲಿ ಇದುವರೆಗೆ 11 ಪಂದ್ಯಗಳು ನಡೆದಿವೆ. ಪ್ರತಿ ತಂಡ ಕನಿಷ್ಠ 2 ಪಂದ್ಯಗಳನ್ನು ಆಡಿದೆ. ಬೆಂಗಳೂರು ಹಾಗೆ ರಾಜಸ್ಥಾನ ತಂಡಗಳು ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ ಪ್ಲೇಸ್ಗಾಗಿ ಹೋರಾಟ ನಡೆಸಿದ್ವು. 9ನೇ ಪಂದ್ಯದ ಬಳಿಕ ಪಾಯಿಂಟ್ಸ್ ಟೇಬಲ್ನಲ್ಲಿ ರಾಜಸ್ಥಾನ ಮೊದಲ ಸ್ಥಾನದಲ್ಲಿತ್ತು. ಇದಾದ 24 ಗಂಟೆಗಳಲ್ಲೇ ರಾಜಸ್ಥಾನ ನಂಬರ್ 1 ಸ್ಥಾನವನ್ನು ಕಳ್ಕೊಂಡಿದ್ದು RCB ನಂಬರ್ 1 ಸ್ಥಾನಕ್ಕೇರಿದೆ. 6, 7, 9 ಚೆನ್ನೈ ಪರ ಸಂಜು ಹೊಡೆದ ರನ್ಸ್ ಇದು. RCB ವಿರುದ್ಧ ಸಂಜು ಸ್ಯಾಮ್ಸನ್ 5 ಎಸೆತಗಳಲ್ಲಿ 9 ರನ್ ಗಳಿಸಿ ಔಟ್ ಆದ್ರು. ಚೆನ್ನೈಗೆ ಸಂಜು ಎಂಟ್ರಿ ಪಡೆದಾಗ ಫ್ಯಾನ್ಸ್ ಸಿಕ್ಕಾಪಟ್ಟೆ ಜೋಶ್ನಲ್ಲಿದ್ರು. ಚೇಟಾ ಬಂದ್ರು ಚೇಟಾ ಅಂತ ಕುಣಿತಾ ಇದ್ರು. ಆದ್ರೆ ಈಗ ಚೇಟಾ ಅಟ್ಟ ಫ್ಲಾಪ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಆಡಿದ್ರೆ ಆನಂದ, ಇಲ್ಲ ಅಂದ್ರೆ ಚೆನ್ನೈ ಕತೆ ಗೋವಿಂದ ಅಂತಿದ್ದಾರೆ ಫ್ಯಾನ್ಸ್. ಮತ್ತೊಂದು ಕಡೆ ಕನ್ನಡಿಗರ ಹೆಮ್ಮೆಯ ಕ್ರಿಕೆಟರ್ KL ರಾಹುಲ್ ಕತೆಯು ಕೂಡ ಸಂಜು ತರನೇ ಆಗಿದೆ. ಲಕ್ನೋ ವಿರುದ್ಧದ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಪರ ಆರಂಭಿಕರಾಗಿ ಕಣಕ್ಕಿಳಿದ ರಾಹುಲ್ ಗೋಲ್ಡನ್ ಡಕ್ಔಟ್ ಆಗಿದ್ರು. ಈಗ ಮುಂಬೈ ವಿರುದ್ಧ ಕೇವಲ 1 ರನ್ಗೆ ಸುಸ್ತಾಗಿದ್ರು. KLಗೆ ಲಕ್ ಕೊಯ್ ಕೊಡ್ತೋ ಇಲ್ಲ KL ಬ್ಯಾಟಿಂಗ್ ಮಾಡೋಕೆ ಇನ್ನೆಷ್ಟು ಟೈಮ್ ಬೇಕು ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಭಾನುವಾರ ಹೈದರಾಬಾದ್ ಹಾಗೆ ಲಕ್ನೋ ನಡುವಿನ ಪಂದ್ಯದಲ್ಲಿ ಆಟಗಾರರಷ್ಟೇ ಗಮನ ಸೆಳೆದಿದ್ದು ಲಕ್ನೋ ತಂಡದ ಮಾಲೀಕ ಸಂಜೀವ್ ಗೋಯಾಂಕ. ಲಕ್ನೋ ಈ ಸೀಸನ್ನ ಮೊದಲ ಗೆಲುವನ್ನ ಕಂಡಿತ್ತು. ಆಗ ಲಕ್ನೋ ಮಾಲೀಕ ಸಂಜೀವ್ ಮಗುವಿನಂತಾಗಿದ್ರು. ಖುಷಿ ಪಟ್ರು, ಕಣ್ಣೀರಿಟ್ಟಿದ್ದಾರೆ, ಜೊತೆಗೆ ಭಾವುಕರಾಗಿದ್ದಾರೆ. ಒಂದು ತಂಡದ ಗೆಲುವಿಗಾಗಿ ಮಾಲೀಕನ ಡೆಡಿಕೇಶನ್ ಅಭಿಮಾನಿಗಳ ಗಮನ ಸೆಳೆದಿದೆ. ಹೈದರಾಬಾದ್ ತಂಡದ ನಾಯಕ ಇಶಾನ್ ಕಿಶನ್ ಔಟ್ ಆದಾಗ ಲಕ್ನೋ ತಂಡದ ಮಾಲೀಕ ಸಂಜೀವ್ ಗೋಯಾಂಕ ನೀಡಿದ ಪ್ರತಿಕ್ರಿಯೆ ಈಗ ವೈರಲ್ ಆಗಿದೆ. ಇಶಾನ್ ಕಿಶನ್ ಕೇವಲ 1 ರನ್ ಗಳಿಸಿ ಔಟ್ ಆದ್ರು. ಆಗ ಸಂಜೀವ್ ಗೋಯಾಂಕ ತಮ್ಮ ಆಸನದಿಂದ ಮೇಲೆದ್ದು ತಮ್ಮ ಕಿಸೆಯಲ್ಲಿದ್ದ ದೇವರ ಫೋಟೋವನ್ನ ಹೊರ ತೆಗೆದು ಹಣೆಗೆ ಒತ್ತಿಕೊಂಡಿದ್ದಾರೆ. ನಂತರ 2 ಕೈಗಳನ್ನ ಜೋಡಿಸಿ ದೇವರಿಗೆ ನಮಸ್ಕಾರ ಮಾಡಿದ್ದಾರೆ. ಈ ವೇಳೆ ಅವರು ಖುಷಿಯಲ್ಲಿ ಕಣ್ಣೀರಿಟ್ಟಿದ್ದಾರೆ. ಲಕ್ನೋ ತಂಡದ ಕ್ಯಾಪ್ಟನ್ ರಿಷಬ್ ಪಂತ್ ಅವರದ್ದು ಗ್ರೇಟ್ ಕಮ್ಬ್ಯಾಕ್ ಅನ್ಬಹುದು. ಮೊದಲ ಪಂದ್ಯದಲ್ಲಿ ಅವರ ಬ್ಯಾಟ್ ಸೈಲೆಂಟ್ ಆಗಿತ್ತು. ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಹೇಳಿಕೊಳ್ಳುವ ರೀತಿಯ ಬ್ಯಾಟ್ ಬೇಸಿರಲಿಲ್ಲ. ಅಂತೂ ಭಾನುವಾರ ಲಕ್ನೋ ಗೆಲುವಿನ ರೂವಾರಿಯೇ ಪಂತ್ ಆಗಿರೋದು ವಿಶೇಷವಾಗಿತ್ತು. ಹೈದರಾಬಾದ್ ವಿರುದ್ಧದ ಮ್ಯಾಚ್ ಅಲ್ಲಿ ಅಜೇಯವಾಗಿ ಅರ್ಧ ಶತಕ ಬಾರಿಸಿ ತಂಡವನ್ನ ಗೆಲ್ಲಿಸಿದ್ರು. ಆದರೆ 43 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ್ದು ಇಂಟ್ರೆಸ್ಟಿಂಗ್ ಆಗಿತ್ತು. IPLನ 12ನೇ ಪಂದ್ಯದಲ್ಲಿ KKR ಹಾಗೆ ಪಂಜಾಬ್ ತಂಡಗಳು ಇವತ್ತು ಮುಖಾಮುಖಿ ಆಗಲಿವೆ. ಈ ಮ್ಯಾಚ್ ಅಲ್ಲಿ KKR ಜಯ ಸಾಧಿಸಿ ಹ್ಯಾಟ್ರಿಕ್ ಸೋಲಿನ ಭೀತಿಯಿಂದ ತಪ್ಪಿಸಿಕೊಳ್ಳೋಕೆ ಪ್ಲಾನ್ ಮಾಡಿದೆ. ಇತ್ತ ಪಂಜಾಬ್ ತಂಡ ಈ ಆವೃತ್ತಿಯ 3ನೇ ಗೆಲುವನ್ನು ದಾಖಲಿಸುವ ತವಕದಲ್ಲಿದೆ. KKR ತಂಡದಲ್ಲಿ ಆರಂಭಿಕರ ಸ್ಥಾನ ಬದಲಾವಣೆ ಮಾಡಬೇಕಿದೆ. ರಹಾನೆ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ್ರೆ ಬೆಸ್ಟ್. ಇನ್ನು ಪಂಜಾಬ್ ತಂಡ ಬಲಿಷ್ಠವಾಗಿದ್ದು ಗೆಲುವಿನ ಉತ್ಸಾಹದಲ್ಲಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 10ನೇ ಪಂದ್ಯದಲ್ಲಿ ಲಕ್ನೋ ತಂಡದ ವೇಗಿ ಮೊಹಮ್ಮದ್ ಶಮಿ ಮಾರಕ ಬೌಲಿಂಗ್ ಮಾಡಿದ್ದಾರೆ. ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಅನ್ನ ಹೊಂದಿರುವ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ 4 ಓವರ್ಗಳನ್ನು ಎಸೆದ ಶಮಿ ನೀಡಿದ್ದು ಕೇವಲ 9 ರನ್ಗಳನ್ನು ಮಾತ್ರ. ಅದರ ನಡುವೆ 2 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ವಿಶೇಷ ಅಂದ್ರೆ ಮೊಹಮ್ಮದ್ ಶಮಿ ತಮ್ಮ 24 ಎಸೆತಗಳಲ್ಲಿ ಒಂದೇ ಒಂದು ಬೌಂಡ್ರಿ ಕೂಡ ಹೊಡೆಸ್ಕೊಂಡಿಲ್ಲ. ಇವೆಷ್ಟು ಇವತ್ತಿನ IPL ಬಗೆಗಿನ ಸುದ್ದಿಗಳು. ನಮಸ್ಕಾರ.